ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಸೆಮ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗೆ BDLC ಸಬ್ಜೆಕ್ಟ್ ಬರುತ್ತೆ. ಸೊ ನಿಮಗೆ ಇವಾಗ ನ್ಯೂ ಪ್ಯಾಟರ್ನ್ ಆಗೋದ್ರಿಂದ ಅಪ್ಲಿಕೇಶನ್ ಪಾರ್ಟ್ ಅಲ್ಲಿ ಕ್ವಶನ್ಸ್ ಕೇಳ್ತಾನೆ, ದಟ್ ಟು 10 ಮಾರ್ಕ್ಸ್ ಕ್ವಶನ್ಸ್. ಸೊ ನಾನು ಇವಾಗ ನಿಮಗೆ ಡಿಜಿಟಲ್ ಪಾರ್ಟ್ ಅಲ್ಲಿ ಆ 10 ಮಾರ್ಕ್ಸ್ ಅಪ್ಲಿಕೇಶನ್ ಪಾರ್ಟ್, ಸುಮ್ಮನೆ ಏನೋ ಡಯಾಗ್ರಾಮ್ ಜ್ಞಾಪನ ಇಟ್ಕೊಂಡು ಬರೆಯೋದು, ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ರಿಮೆಂಬರಿಂಗ್ ಬರುತ್ತೆ, ಬರೆದು ಬಿಡಬಹುದು. ಬಟ್ ಅಪ್ಲೈ ಮಾಡೋದಕ್ಕೆ ಸ್ವಲ್ಪ ಲಾಜಿಕ್ ಯೂಸ್ ಮಾಡಬೇಕು. ಸೊ ನಿಮಗೆ 10 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಆಮೇಲೆ ಒನ್ ಮೇನ್ ಥಿಂಗ್, ಮಾಡಲ್ ಪೇಪರ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಅದರಲ್ಲೇ ನಿಮಗೆ ಬರ್ಬೋದು, ಅದೇ ಬರ್ಬೋದು, ಯಾಕಂದ್ರೆ 50 to 60% ವೇಟೇಜ್ ಇರುತ್ತೆ ನಿಮಗೆ. ಸೊ ಮ್ಯಾಕ್ಸಿಮಮ್ ಮಾಡಲ್ ಕ್ವಶನ್ ಪೇಪರ್ಸ್ ಇಂದಾನೆ ಬರುತ್ತೆ, ಅದನ್ನ ರೆಫರ್ ಮಾಡಿ, ಮರಿಬೇಡಿ. ಓಕೆ, ಸೊ ಇವಾಗ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ 4 ತರ್ತಾ ಇದ್ದೀನಿ, ಪರ್ಟಿಕ್ಯುಲರ್ಲಿ BDLC ಸಬ್ಜೆಕ್ಟ್ಗೆ 25 CS 11 ಗೆ. ಸೊ ಇವತ್ತು ಏನ್ ಮಾಡ್ತೀನಿ ಅಂದ್ರೆ 10 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡ್ತೀನಿ ಫ್ರಮ್ ದ ಮಾಡಲ್ ಕ್ವಶನ್ ಪೇಪರ್ಸ್. ಓಕೆ, ನೋಡಿ ಈ ತರ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಇದು ಬಂದು ಮಾಡಲ್ ಕ್ವಶನ್ ಪೇಪರ್ 1 ಕ್ವಶನ್. ಏನ್ ಕೇಳಿದಾನೆ ಅಂದ್ರೆ, ಒಂದು ಸರ್ಕ್ಯೂಟ್ ಕೊಟ್ಟಿದ್ದಾನೆ, ಅದಕ್ಕೆ ಟ್ರೂ ಟೇಬಲ್ ಬರೀಬೇಕು, 10 ಮಾರ್ಕ್ಸ್ ಇದೆ. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾನೆ. ನಾನು ಹೆಂಗ್ ಬರೀಬೇಕು ಅಂತ ಹೇಳ್ತೀನಿ, ನೀವು ಅದನ್ನೇ ಕನ್ವರ್ಟ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ, ಯಾಕಂದ್ರೆ ಅದಕ್ಕೆ ನೋಟ್ಸ್ ಕೊಡೋಕ್ಕಾಗಲ್ಲ. ಸೊಲ್ಯೂಷನ್ಸ್ ಇಟ್ಟಿದ್ದೀನಿ, ಆಪ್ ಅಲ್ಲಿ ಸೊಲ್ಯೂಷನ್ಸ್ ಇದೆ, ಆಲ್ರೆಡಿ ಇಂಡಿಕೇಟ್ ಮಾಡಿದ್ದೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡು ನೋಡಿ, ನಮ್ ಡಿಪ್ಲೊಮಾ ಆಪ್ ಇದೆ ಪ್ಲೇ ಸ್ಟೋರ್ ಅಲ್ಲಿ, ಅಲ್ಲೋಗಿ ಚೆಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ, ನೋಟ್ಸ್ ಅಲ್ಲಿ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊಲ್ಯೂಷನ್ಸ್ ಇಟ್ಟಿದ್ದೀನಿ ನಿಮ್ಗೆ. ಸೊ ಗಿವನ್ ಲಾಜಿಕ್ ಸರ್ಕ್ಯೂಟ್, ಎಕ್ಸ್ಪ್ಲೈನ್ ದ ಪ್ರೊಸೀಜರ್ ಟು ಕನ್ಸ್ಟ್ರಕ್ಟ್ ಇಟ್ಸ್ ಟ್ರೂತ್ ಟೇಬಲ್. ಓಕೆ, ಈ ಸರ್ಕ್ಯೂಟ್ ಗೆ ಟ್ರೂತ್ ಟೇಬಲ್ ಕಂಡುಹಿಡಿಬೇಕು. Apply this procedure to given circuit diagram and present the complete truth table showing the all possible input combinations and corresponding outputs ಅಂತ ಇದೆ. ಓಕೆ, ಸೊ ಸರ್ಕ್ಯೂಟ್ ತಗೊಂಡಾಗ ಔಟ್ಪುಟ್ ನೋಡಿದ್ರೆ ಒಂದೇ ಒಂದು ಬರುತ್ತೆ, ಓನ್ಲಿ ಒನ್, ದಟ್ ಈಸ್ ವೈ ಅಂತ ಬರುತ್ತೆ. ಓಕೆ, ಇನ್ಪುಟ್ ಬಂದು 3 ಇದೆ. ಓಕೆ, ಸೊ ಇಫ್ ಇನ್ಪುಟ್ಸ್ ಆರ್ 3, 2 to the power of n ಬರುತ್ತೆ, ವೇರ್ n is equal to 3 ಬರುತ್ತೆ. ಓಕೆ, ಸೊ 2 to the power of 3 ಅಂತಂದ್ರೆ ಯು ವಿಲ್ ಗೆಟ್ 8 ಕಾಂಬಿನೇಷನ್ಸ್. 8 ಕಾಂಬಿನೇಷನ್ಸ್ ಬರುತ್ತೆ. ಈ ಕಾಂಬಿನೇಷನ್ಸ್ ಡಿಫೈನ್ ಆಗೋದು, ಟ್ರೂ ಟೇಬಲ್ ಕಾಂಬಿನೇಷನ್ಸ್ ಹೇಳ್ತಾ ಇರೋದು, ಡಿಫೈನ್ ಆಗೋದು ಹೆಂಗಂದ್ರೆ ನಂಬರ್ ಆಫ್ ಇನ್ಪುಟ್ಸ್ ಮೇಲೆ. 2 to the power of 3 ಬಂದು 8 ಬರುತ್ತೆ. ಸೊ ಗೇಟ್ಸ್ ನೋಡಿದ್ರೆ ಇಲ್ಲಿ ಫಸ್ಟ್ ಇದು ಬಂದು NAND ಗೇಟ್ ಬರುತ್ತೆ. ಓಕೆ, NAND ಗೇಟ್. ಸೊ ಇದು ಬಂದು ನಾಟ್ ಗೇಟ್ ಬರುತ್ತೆ. ಆಮೇಲೆ ಇದು ಬಂದು AND ಗೇಟ್ ಬರುತ್ತೆ. ಸೊ 3 ಗೇಟ್ಸ್ ಬರುತ್ತೆ. ಇಲ್ಲಿ ಕಾಂಬಿನೇಷನ್ ಆಫ್ 3 ಗೇಟ್ಸ್ ಬರುತ್ತೆ. ಓಕೆ, ಸೊ ಇದನ್ನ ಇವಾಗ ಟ್ರೂ ಟೇಬಲ್ ಬರೀಬೇಕು. ಸೊ ಹೆಂಗ್ ಸರ್ ಬರೀಬೇಕು ಅಂತಂದ್ರೆ, ಇವಾಗ ಏನು ಇಲ್ಲ, ಸಿಂಪಲ್. ಫಸ್ಟ್ ಡಯಾಗ್ರಾಮ್ ಬರ್ಕೊಂಬಿಡಿ, ಫಸ್ಟ್ AND ಗೇಟ್ ಬರ್ಕೊಳ್ಳಿ. ನೋಡಿ, ಸಿಂಪಲ್ ಥಿಂಗ್ ಏನು ಇಲ್ಲ. ಇವಾಗ ಫಸ್ಟ್ AND ಗೇಟ್ ಬರೀರಿ, AND ಗೇಟ್ NAND ಗೇಟ್ ಬರೀರಿ. AND ಕೊಟ್ಟಿದ್ದಾನೆ, NAND ಕೊಟ್ಟಿದ್ದಾನೆ, ಎರಡೂ ಬರೀದಾನೆ. ಓಕೆ, ಸೊ A B, ಇವಾಗ ಫಸ್ಟ್ AND ಬರೆಯೋಣ. AND ಎಕ್ಸ್ಪ್ರೆಷನ್ ಏನು, y is equal to AB. ಆಮೇಲೆ NAND y is equal to A into B ಹೋಲ್ ಬಾರ್. ನೋಡಿ, ಲಿಂಕ್ ತುಂಬಾ ಈಸಿ ಇದೆ. ಆಮೇಲೆ ನಾಟ್ ಏನು, y is equal to A ಬಾರ್. ಇವು 3 ಬೇಕಾಗಿರೋದು ನಿಮ್ಗೆ, ಇವು 3 ಬರ್ಕೊಳ್ಳಿ. ಸೊ ಫಸ್ಟ್ ಥಿಂಗ್ 0 0 0 1 1 0 1 1. ಸೊ ಎ ಬಿ ಗೆ 0 0 0 1 ಬರುತ್ತೆ, ಎ ಬಾರ್ ಬಿ ಬಾರ್ ಗೆ 1 1 1 0 ಬರುತ್ತೆ. ಎಕ್ಸಾಕ್ಟ್ ಉಲ್ಟಾ AND ಗೇಟ್ ಗೆ NAND ಗೇಟ್ ಗೆ. ನಾಟ್ ಗೇಟ್ ಗೆ ಎ ಬಾರ್ ತಗೊಳ್ಳಿ, ನಾಟ್ ಗೇಟ್ ಇದಕ್ಕೆ ಬರೀತೀನಿ ಫಸ್ಟ್ ಆಫ್ ಆಲ್, ಆದ್ರೆ 1 ತಗೊಂತೀನಿ, 1 1 0 0. ಸೊ ಏನ್ ಕೊಟ್ರೆ ಇದು ಬರುತ್ತೆ ಟ್ರೂತ್ ಟೇಬಲ್. ಇದು ಒಂದ್ ಕಡೆ ಬರೀಬೇಕು, ಬರ್ಕೊಳ್ಳಿ. ಇವಾಗ ಏನ್ ಮಾಡ್ಬೇಕು, ಲೈನ್ ಈ ಟ್ರೂತ್ ಟೇಬಲ್ ಇಟ್ಕೊಂಡು ಬರ್ಕೊಂಡು ಹೋಗಿ ನಿಮ್ಗೆ. ಓಕೆ, ಸೊ ಟ್ರೂತ್ ಟೇಬಲ್ ಬರೀಬೇಕು ಅಂತಂದ್ರೆ ಫಸ್ಟ್ ಇಂಡಿವಿಜುವಲ್ ಆಗಿ ಬರ್ಕೊಂಡು ಹೋಗೋಣ. ಫಸ್ಟ್ ಇಂಡಿವಿಜುವಲ್ ಗೇಟ್ಸ್ ಬರೆಯೋಣ, ಆಮೇಲೆ ಅದು ಕಂಬೈನ್ ಮಾಡ್ಬಿಟ್ರೆ ನಿಮ್ಗೆ ಈ ಎಕ್ಸ್ಪ್ರೆಷನ್ ಗೆ ಬರ್ಬೇಕು ನೀವು ಫೈನಲ್ ಆಗಿ ನಿಮ್ಗೆ. ಓಕೆ, ಫಸ್ಟ್ ಎಷ್ಟು ಇನ್ಪುಟ್ಸ್ ಇದೆ, 3 ಇನ್ಪುಟ್ಸ್ ಇದೆ. ಓಕೆ, ಸೊ 3 ಇನ್ಪುಟ್ಸ್ ಅಂತಂದ್ರೆ 2 to the power of 3 is equal to 8 ಕಾಂಬಿನೇಷನ್ಸ್ ಬರುತ್ತೆ, 8 ಪಾಸಿಬಲ್ ಕಾಂಬಿನೇಷನ್ಸ್ ಬರುತ್ತೆ. ಸೊ ಇದಕ್ಕೆ 4 2 1 ಕೋಡ್ ಹಾಕೊಳ್ಳಿ, ಅಂದ್ರೆ 4 0 ಗೊತ್ತಿದ್ರೆ ಓಕೆ, 4 0 4 1 ನಿಮ್ಗೆ ಗೊತ್ತಿದ್ರೆ ಓಕೆ, ಇಲ್ಲಾಂದ್ರೆ ಇದಾಗ ಬರ್ಕೊಬಹುದು. 2 ಇದೆ, 2 zeros 2 ones, 2 zeros 2 ones. ನೆಕ್ಸ್ಟ್ 1 0 1 0 1 0 1 0 1. ಇನ್ನೊಂದು ಬಂತ 8 ಬರುತ್ತೆ, 8 zeros 8 ones ಬರುತ್ತೆ. ಸೊ ಈಸಿಯಾಗಿ ಬರುತ್ತೆ. ಇಲ್ಲಾಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ, 0 1 2 3 4 5 6 ಕನ್ವರ್ಟ್ ಟು ಬೈನರಿ, ಅದು ಆಗುತ್ತೆ, ಇದು ಆಗುತ್ತೆ. ಈಸಿ ಅಂತ ಹೇಳ್ಕೊಡ್ತಾ ಇದೀನಿ ನಿಮ್ಗೆ. ಇವಾಗ ಫಸ್ಟ್ ಥಿಂಗ್ ಈ NAND ಗೇಟ್ ತಗೋಣ, ಎ ಬಿ ಬಾರ್ ಬರಬೇಕು. ಸೊ NAND ಗೇಟ್ ಅಂದ್ರೆ ಏನ್ ನಿಮ್ಗೆ ಇಲ್ಲಿ, ಸೊ NAND ಗೇಟ್ ಅಂದ್ರೆ ಏನು, NAND ಗೇಟ್ ಬರ್ದಿರಲ್ಲಿ ಬೋತ್ ದ ಇನ್ಪುಟ್ಸ್ ಆರ್ ಹೈ, ಔಟ್ಪುಟ್ ಇಸ್ 0. ಎರಡು ಇನ್ಪುಟ್ ಹೈ ಇದ್ರೆ ಔಟ್ಪುಟ್ 0 ಆಗುತ್ತೆ, ಇದು ಗೊತ್ತಿರ್ಬೇಕು ನಿಮ್ಗೆ. ಸೊ ಎ ಬಿ ಬರೀಬೇಕು, ಎ ಬಿಗೆ ಎರಡು ಇನ್ಪುಟ್ ಹೈ ಇದೆ, ಇದಕ್ಕಿದೆ, ಇದಕ್ಕೆ ಮಾತ್ರ 0 ಆಗುತ್ತೆ, ರಿಮೈನಿಂಗ್ ಎಲ್ಲ 1 ಬರುತ್ತೆ. ಕರೆಕ್ಟಾ? ನೋಡಿ, ಇದು ಫಸ್ಟ್ ಥಿಂಗ್, ಅರ್ಥ ಆಯ್ತಾ? ಇದು ಇಲ್ಲಿ 2 ಪಾಸಿಬಲ್ ಕಾಂಬಿನೇಷನ್ಸ್ ಇದೆ, ಅಂದ್ರೆ 4 ಪಾಸಿಬಲ್ ಕಾಂಬಿನೇಷನ್ಸ್ ಇದೆ. ಅದೇ ಇಲ್ಲಿ 8 ಬರೀಬೇಕು ನಾವಿಲ್ಲಿ, ನಾವಿಲ್ಲಿ 8 ಬರೀಬೇಕು, ಅಷ್ಟೇ ಡಿಫ್ರೆನ್ಸ್. ನೋಡಿ, ಇಲ್ಲಿ ಏನಾಗಿದೆ, ಬೋತ್ ದ ಇನ್ಪುಟ್ಸ್ ಆರ್ ಹೈ, ಔಟ್ಪುಟ್ ಇಸ್ 0, ಅಷ್ಟೇ ಬೇಕಾಗಿರೋದು ನನಗೆ. ಓಕೆ, ಸೊ ಬೋತ್ ದ ಇನ್ಪುಟ್ಸ್ ಆರ್ ಹೈ, ಔಟ್ಪುಟ್ ಇಸ್ 0. ಸೊ ನೆಕ್ಸ್ಟ್ ಸಿ ಬಾರ್ ಬೇಕು ನನಗೆ. ಯಾಕೆ ಸಿ ಬಾರೇ ಬೇಕು? ನೋಡಿ, ಸಿ ನ ನಾಟ್ ಗೇಟ್ ಕೊಡ್ತಾ ಇದೀರಾ, ನಾಟ್ ಗೇಟ್ ಇಂದ ಔಟ್ಪುಟ್ ಬರ್ತಾ ಇದೆ. ಓಕೆ, ಸಿ ಏನಿದೆ ಇಲ್ಲಿದೆ, ಎಕ್ಸಾಕ್ಟ್ ಉಲ್ಟಾ ಬರ್ಕೊಳ್ಳಿ. ನಾಟ್ ಗೇಟ್ ಇನ್ನು ಕಾಂಪ್ಲಿಮೆಂಟ್ ಅಂದ್ರೆ ಸಿ ಇದ್ರೆ ಸಿ ಬಾರ್ ಬರುತ್ತೆ. 0 ಅಂದ್ರೆ 1 ಬರುತ್ತೆ, 1 ಅಂದ್ರೆ 0 ಬರುತ್ತೆ, 0 ಅಂದ್ರೆ 1 ಬರುತ್ತೆ, 1 ಅಂದ್ರೆ 0 ಬರುತ್ತೆ, 0 ಅಂದ್ರೆ 1 ಬರುತ್ತೆ, 1 0 0 1 1
1 ನೋಡಿ ಸಿ ಬಾರ್ ಸಿಕ್ತು ನಮ್ಗೆ ಇವಾಗ ನಾನು ಫೈನಲ್ ಆಗಿ ಬೇಕಾಗಿರೋದು ಎ ಬಿ ಬಾರ್ ಇಂಟು ಬಿ ಇಂಟು ಸಿ ಬಾರ್ ಸಿಕ್ತು ನೋಡಿ ಎ ಬಿ ಬಾರ್ ಇಂಟು ಸಿ ಬಾರ್ ಸಿಕ್ಕಿದೆ ಈ ಪಕ್ಕದಲ್ಲಿ ಬಿ ಬರ್ಕೊಂಬಿಡಿ ಈಸಿ ಆಗ್ಬಿಡುತ್ತೆ ಓಕೆ ನಿಮ್ಗೆ ಈಸಿ ಆಗುತ್ತೆ ಅಷ್ಟೇ ಏನು ಇಲ್ಲ ಈ ಬಿ ಏನಿದೆ ಸೇಮ್ ಹಂಗೆ ಬರ್ಕೊಂಬಿಡಿ ಇಲ್ಲಿ ಸೊ 0 0 1 1 0 0 1 1 ಬಿ ಬರ್ಕೊಂಡೆ ಇವಾಗ ಇದನ್ನ ಮೂರು ಮಲ್ಟಿಪ್ಲೈ ಮಾಡಿ ಅಂದ್ರೆ y is equal to ಎ ಬಿ ಬಾರ್ ಇಂಟು ಸಿ ಬಾರ್ ಇಂಟು ಬಿ ಇಷ್ಟು ಬರೀಬೇಕು ನೋಡಿ ಇಲ್ಲಿ y is equal to ಎ ಬಿ ಬಾರ್ ಇಂಟು ಬಿ ಇಂಟು ಸಿ ಬಾರ್ ಇದೇನ್ ಸರ್ ಇಲ್ಲಿ ಸಿ ಬಾರ್ ಆ ಕಡೆ ಇದೆ ಇಲ್ಲಿ ಸಿ ಬಾರ್ ಮಿಡ್ಲ್ ಅಲ್ಲಿ ಬರ್ದಿದ್ದೀರಾ ಅಂತ ಬರಿಬಹುದಲ್ವಾ ಯಾವ ಲಾ ಹೇಳಿ ವಿಚ್ ಲಾ ಎಸ್ ಇಟ್ ಈಸ್ ಕಮ್ಯುಟೇಟಿವ್ ಲಾ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಕಮ್ಯುಟೇಟಿವ್ ಲಾ ಆಫ್ ಅಡಿಷನ್ ಸೊ ಮಲ್ಟಿಪ್ಲೈ ಮಾಡಿ ಡಾಟ್ ಅಲ್ವಾ ಮೂರು ಆಂಡ್ ಗೇಟ್ ಇದು ಡಾಟ್ ಇದೆ ಮೂರನ್ನ ಮಲ್ಟಿಪ್ಲೈ ಮಾಡಿ ಆಂಡ್ ಗೇಟ್ ಹೇಳ್ಕೊಡ್ಬೇಕಾ ನಿಮಗೆ ಮೊದಲೇ ನಮ್ಮ ಹುಡುಗರು ಗೊತ್ತು ಕಿರಾತಕರು ಮಲ್ಟಿಪ್ಲಿಕೇಶನ್ ಬೋತ್ ದ ಇನ್ಪುಟ್ಸ್ ಆರ್ ಐ ಔಟ್ಪುಟ್ ಇಸ್ ಐ ಯಾವ್ದನ ಒಂದ್ ಇನ್ಪುಟ್ ಲೋ ಇತ್ತು ಅಂದ್ರೆ ಔಟ್ಪುಟ್ 0 ಆಗುತ್ತೆ ನೋಡಿ ಇವಾಗ ಮೂರಲ್ಲೂ ಔಟ್ಪುಟ್ 0 ಇತ್ತು ಅಂದ್ರೆ ಸಾಕು 0 ನೋಡಿ ಇಲ್ಲಿ 0 ಇದಕ್ಕೆ 1 ಮೂರು 1 ಇದೆ 1 0 0 0 ಇಲ್ಲಿ 0 ಇಲ್ಲಿ 0 ಸೊ ಇಷ್ಟೇ ಬರೋದು ನಿಮ್ಗೆ ಇಲ್ಲಿ ಓಕೆ ಸೊ ಕರೆಸ್ಪಾಂಡಿಂಗ್ ಇನ್ಪುಟ್ ಏನಿದೆ ಔಟ್ಪುಟ್ ಏನಿದೆ ಇದು ಬರುತ್ತೆ ನೋಡಿ ಇಷ್ಟು ಬರೆದ್ರೆ ನಿಮಗೆ 10 ಮಾರ್ಕ್ಸ್ ಬರುತ್ತೆ ಇದನ್ನ ಹೇಳಿದ್ದು ಬಿಲ್ಡಿಂಗ್ ದ ಸರ್ಕ್ಯೂಟ್ ಟೂ ಟೇಬಲ್ ಬರೆದ್ಬಿಟ್ಟು ಫಾರ್ ದ ಗಿವನ್ ಲಾಜಿಕ್ ಸರ್ಕ್ಯೂಟ್ ಓನ್ಲಿ ಒನ್ ಔಟ್ಪುಟ್ ಇಸ್ ಹೈ ಒನ್ ಕಂಡೀಷನ್ ಇಸ್ ಹೈ ದಟ್ ಈಸ್ ಇಫ್ ಇನ್ಪುಟ್ ಇಸ್ 0 1 0 ದ ಔಟ್ಪುಟ್ ಇಸ್ 1 ಅಂತ ಬರುತ್ತೆ ಓಕೆ ಸೊ ದಿಸ್ ಇಸ್ ದ ಔಟ್ಪುಟ್ ಇಷ್ಟು ಬರೆದ್ರೆ ನಿಮಗೆ 10 ಮಾರ್ಕ್ಸ್ ಬರುತ್ತೆ ಅಂದ್ರೆ ಯು ಶುಡ್ ರೈಟ್ ದಿಸ್ ಟ್ರೂ ಟೇಬಲ್ ಬರೆದು ಆಂಡ್ ಗೇಟ್ ಗೆ ಇದಕ್ಕೆ ಮೂರು ಟ್ರೂ ಟೇಬಲ್ ಬರೆದು ಎಕ್ಸ್ಪ್ರೆಷನ್ ಬರೆದು ಈ ಟ್ರೂ ಟೇಬಲ್ ಇಷ್ಟು ಬರೆದ್ರೆ 10 ಮಾರ್ಕ್ಸ್ ಇರುತ್ತೆ ನಿಮಗೆ ದಿಸ್ ದ ಅಪ್ಲಿಕೇಶನ್ ಪಾರ್ಟ್ ಅದನ್ನೇ ಸಿಂಪಲ್ ಸ್ಟೆಪ್ಸ್ ಅಲ್ಲಿ ನೀವು ಬರ್ಕೊಂಡು ಹೋಗಬಹುದು ಓಕೆ ಅದನ್ನೇ ಕೇಳಿರೋದು ನಿಮ್ಗೆ ಇಲ್ಲಿ ಸೊ ಇದು ನ್ಯೂ ಪ್ಯಾಟರ್ನ್ ಆಗಿರೋದ್ರಿಂದ ನಿಮಗೆ ಡೀಟೇಲ್ ಮಾಡ್ತಾ ಇದೀನಿ ಅರ್ಥ ಮಾಡ್ಕೊಂಡು ಮಾಡಿ ಮೇ ಬಿ ಇದನ್ನೇ ಕೇಳ್ಬೋದು ಇದೇ ತರ ಕೇಳ್ಬೋದು ಈ ಸರ್ಕ್ಯೂಟ್ ಇಲ್ಲ ಅಂದ್ರೆ ಇದೇ ಸರ್ಕ್ಯೂಟ್ ಕೇಳ್ಬೋದು ಇಲ್ಲ ಸ್ವಲ್ಪ ಚೇಂಜಸ್ ಮಾಡ್ಬೋದು ಬಟ್ ಈಸಿ ಇರುತ್ತೆ ಅದಕ್ಕೆ ಏನಿಲ್ಲ ಸಿಂಪಲ್ ಲಾಜಿಕ್ ಅರ್ಥ ಆಯ್ತಲ್ಲ ಇವಾಗ ಆ ಗೇಟ್ಸ್ ಗೆ ಸರ್ಕ್ಯೂಟ್ ಟ್ಯಾಬ್ಲೆಟ್ ಕಾಲಮ್ ಬರ್ಕೊಳ್ಳಿ ಅಂದ್ರೆ ಟ್ರೂ ಟೇಬಲ್ ಬರ್ಕೊಳ್ಳಿ ಆಮೇಲೆ 1 by 1 ಬರ್ಕೊಂಡು ಹೋಗಿ ಅಷ್ಟೇನಿಲ್ಲ ಇನ್ನೊಂದು ಕ್ವಶನ್ ಇದೆ ಮಾಡೋಣ ನಿಮ್ಗೆ ಅರ್ಥ ಆಗುತ್ತೆ ಓಕೆ ಸೊ ಇದು ಫಸ್ಟ್ ಕ್ವಶನ್ ಕಮಿಂಗ್ ಬ್ಯಾಕ್ ಟು ದ ಸೆಕೆಂಡ್ ಕ್ವಶನ್ ನೋಡಿ ಇಲ್ಲಿ ಸೆಕೆಂಡ್ ಕ್ವಶನ್ ಕೇಳಿದಾನೆ ಏನು ಅಂತಂದ್ರೆ ಮಾಡಲ್ ಕ್ವಶನ್ ಪೇಪರ್ 2 ಇದು ವಿಚ್ ಗೇಟ್ ವುಡ್ ಯು ಯೂಸ್ ಟು ಡಿಸೈನ್ ಎ ಸರ್ಕ್ಯೂಟ್ ಫಾರ್ ದೀಸ್ ಸಿನಾರಿಯೋಸ್ ಯಾವ ಗೇಟ್ಸ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದಾರೆ ಜಸ್ಟಿಫೈ ಯುವರ್ ಸೆಲೆಕ್ಷನ್ ಅಂದ್ಬಿಟ್ಟು ಸೊ ಏನನ್ನ ಕೊಟ್ಟಿರ್ಲಿ ಈ ತರ ಕೊಟ್ಟ ಅಂತಂದ್ರೆ ನೀವು ಕಣ್ಣು ಮುಚ್ಕೊಂಡು 10 ಮಾರ್ಕ್ಸ್ ಬರೀಬಹುದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಎಲ್ಲಾ ಗೇಟ್ಸ್ ಬರ್ದ್ಬಿಡಿ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ ಓಕೆ ನಿಮ್ಗೆ ಈ ತರ ಕೇಳ್ದ ಅಂತಂದ್ರೆ ಇವೆಲ್ಲ 1 by 1 ಥಿಂಕ್ ಮಾಡಕ್ ಹೋಗ್ಬೇಡಿ ಕನ್ಫ್ಯೂಷನ್ಸ್ ಆಗುತ್ತೆ ಅದಕ್ಕೆ ಎಲ್ಲಾ ಟ್ರೂ ಟೇಬಲ್ ಬರ್ದ್ಬಿಡಿ ಇದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಹೆಂಗ್ ಬರೀಬೇಕು ಅಂತ ಸೊ ನಾಟ್ ಗೇಟ್ ಅನ್ನು y is equal to a ಬಾರ್ ಆರ್ ಗೇಟ್ ಅನ್ನು y is equal to a plus b ಓಕೆ ಆಂಡ್ ಗೇಟ್ ಅನ್ನು y is equal to a b ನಾಂಡ್ ಏನು ಇದು ಉಲ್ಟಾ ಇದು ಆಂಡ್ ಬಂದು ಉಲ್ಟಾ y is equal to a into b ಹೋಲ್ ಬಾರ್ ಇದು a into b ಇದು ನಾರ್ ಏನು ಆರ್ ಗೇಟ್ ಉಲ್ಟಾ ಓಕೆ ಸೊ y is equal to a plus b ಆರ್ ಗೇಟ್ ಅದು ಕಾಂಪ್ಲಿಮೆಂಟ್ ಹಾಕಿ ಎಕ್ಸ್ ಆರ್ ಗೇಟ್ ಅನ್ನು y is equal to a plus r b ಬರುತ್ತೆ ಎಕ್ಸ್ ಆರ್ ಬಂದು ಇದ್ರ ಉಲ್ಟಾ y is equal to a plus r b ಹೋಲ್ ಬಾರ್ ನೋಡಿ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ ಇಲ್ಲಿ ಸೊ ಬರ್ಕೊಂಡೋಗಿ ಇವಾಗ a ಬಾರ್ಗೆ 1 1 0 0 a plus b ಗೆ 0 1 1 1 ಓಕೆ ಅಡಿಷನ್ ಗೇಟ್ ಮಲ್ಟಿಪ್ಲಿಕೇಶನ್ ಗೇಟ್ ಬೋತ್ ದ ಇನ್ಪುಟ್ಸ್ ಆರ್ ಔಟ್ಪುಟ್ ಇಸ್ ಐ ಇದ್ರ ಉಲ್ಟಾ ನಾನ್ ಗೇಟ್ ಬಂದು ಉಲ್ಟಾ 1 1 1 0 ನಾರ್ ಗೇಟ್ ಬಂದು ಆರ್ ಗೇಟ್ ಉಲ್ಟಾ ಸೊ 1 0 0 0 ಬರುತ್ತೆ ಎಕ್ಸ್ ಆರ್ ಗೇಟ್ ಬಂದು ಸೇಮ್ ಇನ್ಪುಟ್ಸ್ ಔಟ್ಪುಟ್ ಲೋ ಡಿಫರೆಂಟ್ ಇನ್ಪುಟ್ಸ್ ಔಟ್ಪುಟ್ ಹೈ ಇದ್ರ ಉಲ್ಟಾ 1 0 0 1 ಇವಾಗ ನೋಡ್ತಾ ಬನ್ನಿ ಇದನ್ನ ಕಂಪೇರ್ ಮಾಡಿ ಇವಾಗ ಯು ವಿಲ್ ಗೆಟ್ ದಿಸ್ ಥಿಂಗ್ಸ್ ಇದು ಬರ್ದ್ಬಿಟ್ರೆ ಈಸಿ ಆಗುತ್ತೆ ಏನ್ ಸರ್ ಬರಿಬೇಕಂದ್ರೆ ಬರಿಬೇಕ್ರಿ 10 ಮಾರ್ಕ್ಸ್ ಕೊಡಲ್ವಾ ಬರಿಲೇಬೇಕು ದ ಔಟ್ಪುಟ್ ಶುಡ್ ಬಿ 1 ಓನ್ಲಿ ವೆನ್ ಅಟ್ ಲೀಸ್ಟ್ 1 ಇನ್ಪುಟ್ ಇಸ್ 1 ಯಾವ್ದಾರ ಒಂದ್ ಇನ್ಪುಟ್ ಇದ್ದಾಗ ಔಟ್ಪುಟ್ 1 ಆಗಿದೆಯಾ ಯಾವ್ದಾರ ಒಂದ್ ಅಂದಾಗ ನಾಟ್ ಗೇಟ್ ಬರಲ್ಲ ಇಲ್ಲಿ ಓಕೆ ರಿಮೈನಿಂಗ್ ಚೆಕ್ ಮಾಡಿ ಯಾವ್ದಾರ ಒಂದ್ ಇನ್ಪುಟ್ 1 ಇದ್ದಾಗ ಔಟ್ಪುಟ್ 1 ಇದೆಯಾ ಓಕೆ ನೋಡಿ ಇಲ್ಲಿ ಯಾವ ಗೇಟ್ ಬರುತ್ತೆ ನೋಡಿ 0 0 ಇದ್ದಾಗ ಮಾತ್ರ 0 ಬರುತ್ತೆ ರಿಮೈನಿಂಗ್ ಎಲ್ಲ 1 ಇದೆ ಓಕೆ ಆರ್ ಗೇಟ್ ಬರುತ್ತೆ ನೋಡಿ ಆರ್ ಗೇಟ್ ಯು ವಿಲ್ ಗೆಟ್ ದಿಸ್ ಥಿಂಗ್ಸ್ ಓಕೆ ಓಕೆ ಒಂದ್ ನಿಮಿಷ ಸೊ ಆರ್ ಗೇಟ್ ಬರುತ್ತೆ ನೋಡಿ ಒಂದ್ ಇನ್ಪುಟ್ 1 ಇದೆ 1 ಇದೆ 1 ಇದೆ 1 1 1 ಇದೆ ಎರಡು ಇನ್ಪುಟ್ 0 ಇದ್ದಾಗ 0 ಬರುತ್ತೆ ಇನ್ ಯಾವ ಗೇಟು ಬರಲ್ಲ ನಿಮ್ಗೆ ಇಲ್ಲಿ ಓಕೆ 0 ಬರುತ್ತೆ ಸೊ ಫಸ್ಟ್ ಥಿಂಗ್ ಇಸ್ ದ ಆರ್ ಗೇಟ್ ಇದು ಫಸ್ಟ್ ಥಿಂಗ್ ಓಕೆ ಯಾವ್ದಿದು ಇದು ಆಪ್ಷನ್ 1 ಬರುತ್ತೆ ಇದು ಸೊ ಇದು ಆಪ್ಷನ್ 1 ಬರುತ್ತೆ ಇದು ಆಪ್ಷನ್ 1 ಬರುತ್ತೆ ನೆಕ್ಸ್ಟ್ ದ ಔಟ್ಪುಟ್ ಈಸ್ 1 ಓನ್ಲಿ ವೆನ್ ದ 2 ಇನ್ಪುಟ್ಸ್ ಆರ್ ದ ಸೇಮ್ ಔಟ್ಪುಟ್ 1 ಇದ್ದಾಗ ಎರಡು ಇನ್ಪುಟ್ ಸೇಮ್ ಇರಬೇಕು ಅಂತಂದ್ರೆ ನೋಡಿ ಇಲ್ಲಿ ಬರೋದು ಎಕ್ಸ್ ನಾರ್ ಗೇಟ್ ನೋಡಿ ಔಟ್ಪುಟ್ ದ ಔಟ್ಪುಟ್ ಈಸ್ 1 ಓನ್ಲಿ ವೆನ್ ದ 2 ಇನ್ಪುಟ್ಸ್ ಆರ್ ದ ಸೇಮ್ 0 0 ಇದ್ದಾಗ 1 ಬರುತ್ತೆ 1 1 ಇದ್ದಾಗ 1 ಬರುತ್ತೆ ಅಂದ್ರೆ ದಿಸ್ ಇಸ್ ಫಾರ್ ಆಪ್ಷನ್ 2 ಇದು ಆಪ್ಷನ್ 2 ಗೆ ಅರ್ಥ ಆಯ್ತಾ ಅರ್ಥ ಮಾಡ್ಕೊಳ್ಳಿ ಇಷ್ಟೇ ಸಿಂಪಲ್ ಥಿಂಗ್ ಇದನ್ನೇ ಅಪ್ಲೈ ಮಾಡ್ಬೇಕಾದ್ರೆ ಯು ವಾಂಟ್ ಟು ಅಪ್ಲೈ ಇನ್ ಎ ಕಂಟ್ರೋಲ್ ಸಿಸ್ಟಮ್ ಯು ನೀಡ್ ಅನ್ ಔಟ್ಪುಟ್ ಆಫ್ 1 ಓನ್ಲಿ ವೆನ್ ಆಲ್ ದ ಇನ್ಪುಟ್ಸ್ ಆರ್ 0 ಔಟ್ಪುಟ್ 1 ಆಗಿರ್ಬೇಕು ಇನ್ಪುಟ್ 0 ಇರಬೇಕು ಯಾವ ಗೇಟ್ ನೋಡ್ತಾನೆ ಹೇಳ್ಬೋದು ನೀವು ಇಲ್ಲಿ ಯಾವ್ದು ನೋಡಿ ಇಲ್ಲಿ ನಾರ್ ಗೇಟ್ ನ್ಯಾಂಡ್ ನಾರ್ ಎರಡೂ ಆಗುತ್ತೆ ಇದಕ್ಕೆ ಓಕೆ ಸೊ ಇನ್ಪುಟ್ 0 ಇದ್ದಾಗ ನ್ಯಾಂಡ್ ನ ತಗೋಬಹುದು ನಾರ್ ತಗೋಬಹುದು ಡಿಫರೆಂಟ್ ಕಂಡೀಷನ್ಸ್ ಮೇಲೆ ಆಗುತ್ತೆ ಸೊ ದಿಸ್ ಒನ್ ಇಸ್ ಫಾರ್ ಇಲ್ಲಿ ಬರೀತೀನಿ ನೋಡಿ ಇಲ್ಲಿ ಥರ್ಡ್ ಒನ್ ಗೆ
ಎರಡೂ ಆಗುತ್ತೆ. ಯಾವುದು? ನ್ಯಾಂಡ್ ಮತ್ತೆ ನಾರ್. ಓಕೆ, ಎರಡೂ ಆಗುತ್ತೆ. ಓಕೆ, ನ್ಯಾಂಡ್ ನಾರ್ ಎರಡೂ ಆಗುತ್ತೆ. ಫೋರ್ತ್ ಒನ್ಗೆ, ಫಾರ್ ಎ ಸೆಕ್ಯೂರಿಟಿ ಸಿಸ್ಟಮ್ ಇಫ್ ಯು ವಾಂಟ್ ದ ಔಟ್ಪುಟ್ ಟು ಬಿ ಒನ್ ಓನ್ಲಿ ವೆನ್ ಬೋತ್ ಸ್ವಿಚಸ್ ಆರ್ ಇನ್ ದ ಆಫ್ ಪೊಸಿಷನ್. ಸೊ ಎರಡೂ ಸ್ವಿಚಸ್ ಆಫ್ ಕಂಡೀಷನ್ ಇರಬೇಕಾದ್ರೆ ವಾಂಟ್ ದ ಔಟ್ಪುಟ್ ಟು ಬಿ ಒನ್, ಎರಡು ಆಫ್ ಕಂಡೀಷನ್ ಅಂದ್ರೆ ಅಗೇನ್ ಸೇಮ್ ನ್ಯಾಂಡ್ ನಾರ್ ಬರುತ್ತೆ. ಓಕೆ ಓಕೆ, ಇದು ಆಗುತ್ತೆ. ಸೊ ಇದಕ್ಕೂ ಅಷ್ಟೇ, ಫೋರ್ತ್ ಒನ್ಗೆ, ಫೋರ್ತ್ ಒನ್ಗೆ ಸೇಮ್ ನ್ಯಾಂಡ್ ನಾರ್. ಅವ್ನು ಕೇಳಿರೋದೇನು, ಯಾವ್ದಾವ್ದು ಯೂಸ್ ಮಾಡ್ಬೋದು ಅಂತ. ವಿಚ್ ಗೇಟ್ಸ್ ಯು ವುಡ್ ಯೂಸ್ ಕೇಳ್ತಾ ಇರೋದು. ನ್ಯಾಂಡ್ ಅನ್ನ ಯೂಸ್ ಮಾಡ್ತೀನಿ, ನಾರ್ ಅನ್ನ ಯೂಸ್ ಮಾಡ್ತೀನಿ, ಅದ್ರಲ್ಲಿ ನೋಡ್ಕೊಂಡು ನನಗೆ ಯಾವ ಕಂಡೀಷನ್ ಮೇಲೆ ಯೂಸ್ ಮಾಡ್ಕೊತೀನಿ. ದ ಔಟ್ಪುಟ್ ಇಸ್ ಒನ್ ಇಫ್ ಅಂಡ್ ಓನ್ಲಿ ಇಫ್ ದ ಇನ್ಪುಟ್ಸ್ ಆರ್ ಡಿಫರೆಂಟ್. ನೋಡಿ ಗೊತ್ತಾಗ್ತದೆ ನಿಮ್ಗೆ, ಔಟ್ಪುಟ್ಸ್ ಆರ್ ಒನ್ ಇಫ್ ಅಂಡ್ ಓನ್ಲಿ ಇಫ್ ಇನ್ಪುಟ್ಸ್ ಆರ್ ಡಿಫರೆಂಟ್, ದಟ್ ಈಸ್ ಎಕ್ಸ್ ಆರ್ ಗೇಟ್. ಸೊ ಫಿಫ್ತ್ ಒನ್ ಬಂದು ಎಕ್ಸ್ ಆರ್ ಗೇಟ್. ನೋಡಿ ಇಷ್ಟೇನಪ್ಪ ಲಾಜಿಕ್. ಎಲ್ಲದಕ್ಕೂ 2 ಮಾರ್ಕ್ಸ್ ಅಪ್ಲೈ ಬರೋದು. ಇದು ಬರ್ದ್ಬಿಟ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಅದನ್ನೇ ಕೇಳಿರೋದು, ವಿಚ್ ಗೇಟ್ಸ್ ವುಡ್ ಯು ಯೂಸ್ ಟು ಡಿಸೈನ್ ಎ ಸರ್ಕ್ಯೂಟ್ ಫಾರ್ ದೀಸ್ ಸಿನಾರಿಯೋಸ್, ಜಸ್ಟಿಫೈ ಸೆಲೆಕ್ಷನ್ ಅಂತ ಕೇಳಿದಾರೆ. ಸೊ ಫಸ್ಟ್ ಒನ್ ಬಂದು ಎಕ್ಸ್ ಆರ್ ಗೇಟ್, ಬಿ ಒಂದು ಎಕ್ಸ್ ನಾರ್ ಗೇಟ್, ಸಿ ಬಂದು ನ್ಯಾಂಡ್ ನಾರ್ ಎರಡು ಆಗುತ್ತೆ, ಫೋರ್ತ್ ಒನ್ ನ್ಯಾಂಡ್ ನಾರ್ ಆಗುತ್ತೆ. ಯಾಕಂದ್ರೆ ಕಂಡೀಷನ್ ಮೇಲೆ ಹೇಳ್ತಾ ಇರೋದು, ಆ ಕಂಡೀಷನ್ ಸಜೆಸ್ಟ್ ಮಾಡ್ತೀನಿ ಅಂತ. ಸೊ ಫಿಫ್ತ್ ಒನ್ಗೆ ಎಕ್ಸ್ ಆರ್ ಗೇಟ್ ಆಗುತ್ತೆ. ಸೊ ದಿಸ್ ಒನ್, ಇದನ್ನೇ ಅಪ್ಲಿಕೇಶನ್ ಪಾರ್ಟ್ ಅಂತ ಹೇಳೋದು. ಯು ಶುಡ್ ನೋ ಅಂಡ್ ಅಪ್ಲೈ. ಇದಕ್ಕೆ 10 ಮಾರ್ಕ್ಸ್ ಇರುತ್ತೆ ನಿಮ್ಗೆ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಅರ್ಥ ಆಗಿಲ್ಲ ಮತ್ತೆ ಫಸ್ಟ್ ಇಂದ ನೋಡಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್ ಅಂತಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಪೋರ್ಟ್ ಇರಲಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ನೆಕ್ಸ್ಟ್, explain with a block diagram how 8:1 multiplexer can be constructed using 4:1. ಇದು ಫಸ್ಟ್ ಥಿಂಗ್ ಯು ಶುಡ್ ನೋ. 3 ಬರುತ್ತೆ. ಓಕೆ, 8:1 ಬರುತ್ತೆ. 8:1 ಯು ಶುಡ್ ನೋ. 8:1, 4:1 ಮತ್ತೆ 2:1. ಸೊ ಮಲ್ಟಿಪ್ಲೆಕ್ಸರ್ ಅಂದ್ರೆ ಮೆನಿ ಟು ಒನ್. ಓಕೆ, ಮಲ್ಟಿಪ್ಲೆಕ್ಸರ್ ಮೀನ್ಸ್ ಮೆನಿ ಟು ಒನ್. ಓಕೆ, ಸೊ ಫಸ್ಟ್ 2:1 ಬರೆಯೋಣ. 2:1 ಮಕ್ಸ್. ಫಸ್ಟ್ ಬರ್ಕೊಂಡ್ರೆ ಅದು ಈಸಿ ಆಗುತ್ತೆ ನಿಮ್ಗೆ. ಓಕೆ, ಸೊ 2:1 ಮಕ್ಸ್ಗೆ ನೋಡಿ ಹಿಂಗ್ ಬರುತ್ತೆ. ಎನೇಬಲ್ ಪಿನ್ ಏನ್ ಬೇಡ. ಓಕೆ, so 2 inputs D0, D1, 1 select line S and 1 output, only 1 output, that is Y. Okay, ಇದು 2:1 mux. 2:1 mux. Next 4:1 mux. 4:1 mux. ನೋಡಿ ಇಲ್ಲಿ ಮಲ್ಟಿಪ್ಲೆಕ್ಸ್ ಬರೀಬೇಕಾದ್ರೆ ನೋಡಿ, ಈ ಕಡೆ ಇರೋದು ಇನ್ಪುಟ್ ಆಗುತ್ತೆ, ಈ ಕಡೆ ಇರೋದು ಔಟ್ಪುಟ್ ಆಗುತ್ತೆ. ಯಾವ್ದೋ ಸರ್ಕ್ಯೂಟ್ ಬರೀಬೇಕಾದ್ರು ಅಷ್ಟೇ. ಓಕೆ, ಸೊ 4 ಇನ್ಪುಟ್ ಅಂತಂದ್ರೆ ಡಿಪೆಂಡ್ಸ್ ಅಪಾನ್ ಸೆಲೆಕ್ಟ್ ಲೈನ್. ಸೊ ಇಲ್ಲಿ ಎಷ್ಟು ಬರುತ್ತೆ? 2 ಸೆಲೆಕ್ಟ್ ಲೈನ್ಸ್ ಬರುತ್ತೆ. S0, S1, 4 ಇನ್ಪುಟ್ ಬರುತ್ತೆ. D0, D1, D2, D3, 4:1, ಆಮೇಲೆ ಓನ್ಲಿ 1 ಔಟ್ಪುಟ್ Y. ಓಕೆ, ಸೊ ಇದು ಬರುತ್ತೆ. ನೆಕ್ಸ್ಟ್ 8:1. ಸೊ 8:1 ಮಕ್ಸ್. ಸೊ ಇಲ್ಲಿ 8 ಇನ್ಪುಟ್ ಬರುತ್ತೆ, ಒಂದೇ ಒಂದು ಔಟ್ಪುಟ್ ಬರುತ್ತೆ, ದಟ್ ಈಸ್ Y. ಸೊ 8:1, 8 ಅಂತಂದ್ರೆ 3 ಸೆಲೆಕ್ಟ್ ಲೈನ್ ಬರುತ್ತೆ. S2, S1, S0. ಓಕೆ, ಆಮೇಲೆ 8 ಇನ್ಪುಟ್ ಬರುತ್ತೆ. 1 2 3 4 5 6 7 1 8. D0, D1, D2, D3, D4, D5, D6, D7. ಟ್ರೂ ಟೇಬಲ್ ಅಲ್ಲಿ ಏನ್ ಬೇಡ, ಇಷ್ಟು ಬರ್ಕೊಂಡ್ರೆ ಸಾಕಿಲ್ಲಿ. ಓಕೆ ಓಕೆ, ಇವಾಗ 3 ಬರೆದ್ರಿ. ಇವಾಗ 8:1 ಫಾರ್ಮ್ ಮಾಡಬೇಕು ಅಂತಂದ್ರೆ 8 ಇನ್ಪುಟ್ಸ್ ಬರುತ್ತೆ, 3 ಸೆಲೆಕ್ಟ್ ಲೈನ್ ಬರುತ್ತೆ. ಅವ್ನು ಕೇಳಿರೋದೇನು 4:1 ಮಕ್ಸ್ ಯೂಸ್ ಮಾಡ್ಕೊಬೇಕು ಅಂತ. ಸೊ ಅದಕ್ಕೆ 2 4:1 ಬರೀತೀನಿ ಫಸ್ಟ್ ಇಲ್ಲಿ. ಸೊ 2 4:1 ಬರೀತೀನಿ. ಓಕೆ, ಸೊ 4:1, ಇನ್ನೊಂದು 4:1. ಓಕೆ, ಸೊ D0, D1, D2, D3, D0, D1, D2, D3, ನೆಕ್ಸ್ಟ್ D4, D5, D6, D7, D4, D5, D6, D7. ನೋಡಿ 8:1 ಅಲ್ಲಿ 8 ಇನ್ಪುಟ್ ಬರುತ್ತೆ. 8 ಇನ್ಪುಟ್ ಬರ್ದೀನಿ, D0 to D7. ಇವಾಗ 2 ಸೆಲೆಕ್ಟ್ ಲೈನ್ ಬರುತ್ತೆ. ಓಕೆ, ಈ 2 ಸೆಲೆಕ್ಟ್ ಲೈನ್ ನ ನೋಡಿ ಇಲ್ಲಿ ಬರೀತೀನಿ. ಇಲ್ಲಿ 2 ಸೆಲೆಕ್ಟ್ ಲೈನ್ ನ ಇದಕ್ಕೊಂದು ಬರುತ್ತೆ, ಇದಕ್ಕೊಂದು ಬರುತ್ತೆ, ಇದಕ್ಕೊಂದು ಬರುತ್ತೆ, ಇದಕ್ಕೊಂದು ಬರುತ್ತೆ. ಇಲ್ಲೇ ಬರೀಬಹುದು ನೀವು ಇಲ್ಲಿ. ಓಕೆ, ನೋಡಿ 2ಕ್ಕೂ ಸೆಲೆಕ್ಟ್ ಲೈನ್ಗೆ ನೋಡಿ, ಇದು ಬಂದು ವಿ ಶುಡ್ ಕ್ರಿಯೇಟ್ S0, ಇದು ಬಂದು ವಿ ಶುಡ್ ಕ್ರಿಯೇಟ್ S1. 2 ಸೆಲೆಕ್ಟ್ ಲೈನ್ ಬಂತು ನಿಮ್ಗೆ. ಯಾಕಂದ್ರೆ 8:1 ಅಲ್ಲಿ 2 ಸೆಲೆಕ್ಟ್ ಲೈನ್, 3 ಸೆಲೆಕ್ಟ್ ಲೈನ್ ಬರುತ್ತೆ, S0, S1, S2 ಅಂತ. ಹಂಗಾರೆ S2 ಎಲ್ಲಿ ಸರ್ ಅಂತಂದ್ರೆ ಇದನ್ನ ಔಟ್ಪುಟ್ ಎತ್ಕೊಂಡ್ಬಂದು ಇನ್ನೊಂದು 2:1 ಹಾಕ್ಬೇಕು. ಸೊ 2:1 ಅಂತಂದ್ರೆ 2 ಇನ್ಪುಟ್, ಒಂದೇ ಔಟ್ಪುಟ್, ಅಂಡ್ ದಿಸ್ ಇಸ್ ದ 8:1 ಮಕ್ಸ್ ಔಟ್ಪುಟ್. ಓಕೆ, ಇದಕ್ಕೆ ಒಂದು ಸೆಲೆಕ್ಟ್ ಲೈನ್ ಬರುತ್ತೆ, ಅಂಡ್ ಉಳಿದಿರೋ ಸೆಲೆಕ್ಟ್ ಲೈನ್ ಯಾವುದು? S2, ದಟ್ ಈಸ್ 2:1. ನೋಡಿ ಇಷ್ಟು ಬರೆದ್ರೆ 10 ಮಾರ್ಕ್ಸ್. ಅಂದ್ರೆ ಇದು ಬರ್ದ್ಬಿಟ್ಟು ಇದನ್ನ ಬರೀಬೇಕು. ಟ್ರೂ ಟೇಬಲ್ ಏನ್ ಬೇಕಾಗಿಲ್ಲ, ಟ್ರೂ ಟೇಬಲ್ ಕೇಳಿಲ್ಲ, ಬಟ್ ಕನ್ಸೆಪ್ಟ್ ಅಂತ ಕೇಳಿದಾನೆ. ಅವ್ನು ಕೇಳಿದ್ರೆ ಬರೀಬೇಕಾಗ ಟ್ರೂ ಟೇಬಲ್. ಅರ್ಥ ಆಯ್ತಾ? ಇದಕ್ಕೆ S0, S1, S2 ಇದೇ ಆರ್ಡರ್ ಹೋಗ್ಬೇಕು. ಇಲ್ಲಿ ನೋಡಿ ಉಲ್ಟಾ ಬರ್ದೀನಿ, S0, S1, S2 ಅಂತ. ಇದಕ್ಕೆ ಹಿಂಗ್ ಹೋಗ್ಬೇಕು, ಈ ಕಡೆ ರೈಟ್ ಟು ಲೆಫ್ಟ್ ಹೋಗ್ಬೇಕು ನೀವು ಇಲ್ಲಿ.
S0 S1 S2 ಅಂತ ಜ್ಞಾಪನ ಇಟ್ಕೊಳ್ಳಿ. ಇಷ್ಟು ಬಂದ್ರೆ 10 ಮಾರ್ಕ್ಸ್ ರೀ. ಈಸಿ ಇಲ್ವಾ? ಕೇಳ್ತಾನೆ, ಪ್ರಾಬಲಿ ಕೇಳ್ಬೋದು. ಸೊ ಆನ್ಸರ್ ಮಾಡಿ. ಓಕೆ, ಸೊ ಅರ್ಥ ಆಗ್ತಿದೆಯಲ್ವಾ? ಈಸಿಯಾಗಿ ಹೇಳ್ಕೊಡ್ತಾ ಇದೀನಲ್ವಾ? ಎಸ್ ಸರ್ ಯುವರ್ ಅಮೇಜಿಂಗ್ ಅಂತ ಕಮೆಂಟ್ ಮಾಡಿ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಸೇಮ್ ಅವೆಲ್ಲ ಸಾಲ್ವ್ ಮಾಡಿದ್ನಲ್ಲ ಅದೇ ತರಾನೇ. ಸೊ ಇಲ್ಲಿ ಬಂದು 4 ವೇರಿಯಬಲ್ ಕೊಟ್ಟಿದ್ದಾನೆ. ಓಕೆ, ಸೊ n ಇಸ್ಕೊಲ್ ಟು ಎಷ್ಟಾಗುತ್ತೆ ಇಲ್ಲಿ? n ಇಸ್ಕೊಲ್ ಟು 4 ಆಗುತ್ತೆ. ಯಾವ್ದ್ಯಾವ್ದು? ಎ ಬಿ ಸಿ ಡಿ. ಇದು ಫಸ್ಟ್ ಸ್ಟೆಪ್ ಬರೀಬೇಕು ನೀವು. ಅದಾದ್ಮೇಲೆ ಎಸ್ ಕಾಂಬಿನೇಷನ್ಸ್ ಬರುತ್ತೆ. 2 to the power of n ದಟ್ ಇಸ್ ಟು 2 to the power of 4 ದಟ್ ಇಸ್ ಟು 16 ಪಾಸಿಬಲ್ ಕಾಂಬಿನೇಷನ್ಸ್ ಬರುತ್ತೆ. ಯಾವ್ಯಾವ ಗೇಟ್ ಯೂಸ್ ಆಗಿದೆ? ಒಂದು 2 ಇನ್ಪುಟ್ ನಾರ್ ಗೇಟ್ ಯೂಸ್ ಆಗಿದೆ. ಮತ್ತೆ ನಾಟ್ ಗೇಟ್ ಯೂಸ್ ಆಗಿದೆ. ನಾಟ್ ಗೇಟ್ ಒಂದೇ ಇನ್ಪುಟ್ ಬರೋದು, ನಾಟ್ ಗೇಟ್. ಮತ್ತೆ 2 ಇನ್ಪುಟ್ ಆರ್ ಗೇಟ್ ಯೂಸ್ ಆಗಿದೆ. ಓಕೆ, ಇದೆಲ್ಲ ಪ್ರೊಸೆಸ್ ಬರೀಬೇಕಾಗಿರೋದು ನೀವು. ಆಮೇಲೆ 3 ಇನ್ಪುಟ್ ಆಂಡ್ ಗೇಟ್ ಯೂಸ್ ಆಗಿದೆ. 3 ಇನ್ಪುಟ್ ಆಂಡ್ ಗೇಟ್ ಯೂಸ್ ಆಗಿದೆ. ಇದನ್ನ ಬರೀಬೇಕಾಗಿರೋದು ನೀವು ಇಲ್ಲಿ. ಸೊ ಎಕ್ಸ್ಪ್ರೆಷನ್ಸ್ ಏನ್ ಬರುತ್ತೆ ಆಲ್ರೆಡಿ ಗೊತ್ತಿದೆ ನಿಮಗೆ. ನೆಕ್ಸ್ಟ್ ಬರೀ ಎಕ್ಸ್ಪ್ರೆಷನ್ಸ್ ಟ್ರೂ ಟೇಬಲ್ ಬರ್ಕೊಂಬೋಣ. ನಾರ್ ಗೇಟ್ಗೆ ಎ ಬಿ 0 0 0 1 1 0 1 1 ಇವೆಲ್ಲ ಬರೀಬೇಕು. ಇವೆಲ್ಲ ಬರೆದ್ರೆ ಅದನ್ನೇ ಪ್ರೊಸೀಜರ್ ಕೇಳಿರೋದು ಇಲ್ಲಿ. ಎಕ್ಸ್ಪ್ಲೈನ್ ಅಂದಾಗ ಇವೆಲ್ಲ ಬರೀಬೇಕು. ಸ್ಟೆಪ್ 1 ಸ್ಟೆಪ್ 2 ಅಂತ ಬರ್ಕೊಂಡು ಹೋಗ್ಬೇಕು. ಓಕೆ, ಸೊ ನಾರ್ ಗೇಟ್ ಫಸ್ಟ್ ನಾರ್ ಗೇಟ್ ಬರೆಯೋಣ. ಸೊ ನಾರ್ ಗೇಟ್, ಸೊ y is equal to a plus or b. ಕನ್ಫ್ಯೂಷನ್ ಆದ್ರೆ ಆರ್ ಗೇಟ್ ಬರ್ಕೊಳ್ಳಿ. ಆರ್ ಗೇಟ್ ಇದೆ, y is equal to a plus b. ನೆಕ್ಸ್ಟ್ ನಾಟ್ ಗೇಟ್ ಇದೆ, ನಾಟ್ ಗೇಟ್ y is equal to a ಬಾರ್. ಆಮೇಲೆ ಆಂಡ್ ಗೇಟ್ಗೆ y is equal to a b. ಸಿಂಪಲ್ ಆಗಿ ಬರ್ಕೊಳ್ಳಿ. ಸೊ 0 1 1 1 ಬರುತ್ತೆ. ಇದ್ರ ಉಲ್ಟಾ ಬರೆದ್ರೆ 1 0 0 ಬರುತ್ತೆ. ಇದು ಹೇಗ್ ಬರೆದ್ರೆ 1 1 0 0 ಬರುತ್ತೆ. ನೆಕ್ಸ್ಟ್ ಆಂಡ್ ಗೇಟ್ಗೆ ಸೊ 0 0 0 1 ಬರುತ್ತೆ. ಓಕೆ, ದಿಸ್ ಇಸ್ ದ ಔಟ್ಪುಟ್ ಆಫ್ ಆಲ್ ದ ಗೇಟ್ಸ್. ಇದನ್ನ ಯುಟಿಲೈಸ್ ಮಾಡ್ಕೊಬೇಕು. ಇದು ಬರ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ಇಷ್ಟು ಬರೀಕ್ 5 ಮಾರ್ಕ್ಸ್ ಇರುತ್ತೆ ನಿಮಗೆ. ಇವಾಗ ಟ್ರೂ ಟೇಬಲ್ ಬರೀಬೇಕು. ಟ್ರೂ ಟೇಬಲ್ ಬರೀಬೇಕು ಅಂತಂದ್ರೆ ಫಸ್ಟ್ ಎಕ್ಸ್ಪ್ರೆಷನ್ಸ್ ಗೊತ್ತಾಗಬೇಕು ನನಗೆ. ಸೊ ಇದು ಎಕ್ಸ್ಪ್ರೆಷನ್ y1 ಅನ್ಕೊಳ್ಳೋಣ. ಸೊ ಇದನ್ನ y2 ಅನ್ಕೊಳ್ಳೋಣ, ಇದನ್ನ y3 ಅನ್ಕೊಳ್ಳೋಣ, ಇದನ್ನ y ಅನ್ಕೊಳ್ಳೋಣ. ಓಕೆ, ಅಂದ್ರೆ y is equal to y1 into y2 into y3 ಈಸಿಯಾಗಿ ಬರ್ಕೊಬಹುದು ನೀವು ಇಲ್ಲಿ. ಓಕೆ, ಸೊ ಫಸ್ಟ್ y1 ಏನು? y1 is equal to a plus b ಹೋಲ್ ಬಾರ್. ಯಾಕಂದ್ರೆ ನಾರ್ ಗೇಟ್ ಅದು. ಓಕೆ, ಸೊ ಯಾವ ಗೇಟ್ಸ್ ಬರುತ್ತೆ? ಗೇಟ್ಸ್ ಬಂದು ಯಾವ್ದು ಬರುತ್ತೆ ನಿಮ್ಗೆ ಇಲ್ಲಿ? ಸೊ ಇದು ಬಂದು ನಾರ್ ಗೇಟು, ಆಮೇಲೆ ಇದು ಬಂದು ನಾಟ್ ಗೇಟು, ಇದು ಬಂದು ಆರ್ ಗೇಟು, ಆಮೇಲೆ ಇದು ಬಂದು ಆಂಡ್ ಗೇಟು. ನಿಮ್ಗೆ ಗೊತ್ತಿರ್ಲಿ ನಿಮ್ಗೆ. ಓಕೆ, ಸೊ ಇವಾಗ ಎಕ್ಸ್ಪ್ರೆಷನ್ y1 ಆಯ್ತು. ಸೊ y2 ಏನು? y2 is equal to ನಾಟ್ ಗೇಟ್ ಅಂದ್ರೆ ಇನ್ಪುಟ್ ಅಲ್ಲಿ ಬಂದಿದೆ, ಸಿ ಬಂದಿದೆ, ಸೊ ಸಿ ಬಾರ್ ಆಗುತ್ತೆ. ನೆಕ್ಸ್ಟ್ y3 is equal to ಇನ್ಪುಟ್ ಬಂದು ಸಿ ಡಿ ಇದೆ, ಆರ್ ಗೇಟ್ ಇದೆ, ಸೊ ಸಿ ಪ್ಲಸ್ ಡಿ ಬರುತ್ತೆ. ನೆಕ್ಸ್ಟ್ y4 is equal to y1 into y2 into 3 ಆಂಡ್ ಮಾಡಿ ಅಂದ್ರೆ a ಪ್ಲಸ್ ಬಿ ಹೋಲ್ ಬಾರ್ ಇಂಟು ಸಿ ಬಾರ್ ಇಂಟು ಸಿ ಪ್ಲಸ್ ಡಿ ಬರುತ್ತೆ. ಸೊ ಇದು y3 ಎಕ್ಸ್ಪ್ರೆಷನ್, ದಟ್ ಇಸ್ ದ y4. ಸೊ ಇಲ್ಲಿ ಎ ಬಿ ಸಿ ಡಿ ಬರುತ್ತೆ, ಇಲ್ಲಿ y1 ಬರುತ್ತೆ, ಇಲ್ಲಿ y2 ಬರುತ್ತೆ, ಇಲ್ಲಿ y3, ಇಲ್ಲಿ ಫೈನಲ್ ಆಗಿ y is equal to ಏನು? y is equal to a plus b ಹೋಲ್ ಬಾರ್ ಇಂಟು ಸಿ ಬಾರ್ ಇಂಟು ಸಿ ಪ್ಲಸ್ ಡಿ. ಅಲ್ಲಿ ಏನ್ ಬರ್ದೀನಿ ಅದನ್ನೇ ಬರ್ದಿರೋದು, ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದೀನಿ ಅಷ್ಟೇ. ಸೊ ಇವಾಗ ಬರ್ಕೊಂಡೋದ್ರೆ ನಿಮ್ಗೆ ಇಲ್ಲಿ ಯಾವ ತರ ಬರುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಇವಾಗ 8421 ಕೋಡ್ ಗೊತ್ತು ನಿಮ್ಗೆ. 840 8 zeros ಬರೀಬೇಕು ಫಸ್ಟ್ ಕಾಲಮ್. ಸೊ 0 0 0 0 1 2 3 4 5 6 7 8 ಗೊತ್ತಾಗ್ಲಿ ಅಂದ್ಬಿಟ್ಟು ದೂರ ಬರೀತಾ ಇದ್ದೀನಿ. ಮತ್ತೆ 8 ones 1 2 3 4 5 6 7 8 8 0 8 1. ಸೊ ಇದಕ್ಕೆ 4 zeros 1 2 3 4 4 zeros 4 ones. ಸಿಮಿಲರ್ಲಿ 4 zeros 4 ones. ಇದು ಬರ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನಿಮಗೆ. ನೆಕ್ಸ್ಟ್ 2 zeros 2 ones 2 zeros 2 ones. ನೆಕ್ಸ್ಟ್ 2 zeros 2 ones 2 zeros 2 ones. ನೆಕ್ಸ್ಟ್ 1 0 0 1 0 1 0 1 0 1 1 0 1 0. ಓಕೆ, ನೆಕ್ಸ್ಟ್ 1 ಆಯ್ತಲ್ವಾ? ಇವಾಗ 0 1 0 1 0 1 0 1 ಫೈನಲ್ ಆಗಿ ಎಲ್ಲ ಒನ್ಸ್ ಬರಬೇಕು. ಓಕೆ, ಸೊ ಇಸ್ ದ ವೇ ಆಫ್ ರೈಟಿಂಗ್ ದ ಟ್ರೂತ್ ಟೇಬಲ್. ಗೊತ್ತಾಗಿಲ್ಲ ಅಂದ್ರೆ ನೀವು ಮಾಮೂಲಿ ಮೆಥಡ್ ಬರ್ಕೊಂಡು ಹೋಗ್ಬೋದು ಇವಾಗ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನು? y1 ಏನು? a ಪ್ಲಸ್ ಆರ್ ಬಿ ಹೋಲ್ ಬಾರ್. a ಪ್ಲಸ್ ಆರ್ ಬಿ ಹೋಲ್ ಬಾರ್ ಅಂದ್ರೆ ನೋಡಿ, ಇಲ್ಲಿ 2 ಇನ್ಪುಟ್ 0 ಇದ್ದಾಗ ಮಾತ್ರ ಐ ಆಗುತ್ತೆ, ರಿಮೈನಿಂಗ್ ಎಲ್ಲ 0 ಆಗುತ್ತೆ. ಅದಕ್ಕೆ ಟೋಟಲ್ ಬರೀಬೇಕು ಅಂತ ಹೇಳೋದು. ಸೊ ಇದಕ್ಕೆ ಬರೀತಾ ಇರೋದು a ಪ್ಲಸ್ ಆರ್ ಬಿ. ಓಕೆ, ಸೊ ಇದು ಬಂದು y is equal to a ಪ್ಲಸ್ ಆರ್ ಬಿ ಹೋಲ್ ಬಾರ್ ಬರೀತಾ ಇರೋದು ನೀವು ಇಲ್ಲಿ. ಓಕೆ, ಸೊ ಇದಕ್ಕೆಲ್ಲ 2 ಇಲ್ಲಿ 1 ಇದೆ, ಎಲ್ಲೂ 1 ಇಲ್ಲ. ಸೊ ಕಂಪ್ಲೀಟ್ ನೋಡಿ, ಎಲ್ಲಾ ಕಡೆ 2 ಅಂದ್ರೆ
2 1s ಇದ್ದಾಗ ಮಾತ್ರ 0 ಆಗುತ್ತೆ, ರಿಮೈನಿಂಗ್ ಎಲ್ಲ ಮೀನ್ಸ್ 2 zeros ಇದ್ದಾಗ ಮಾತ್ರ 1 ಆಗುತ್ತೆ, ರಿಮೈನಿಂಗ್ ಎಲ್ಲ 0 ಇದೆ. ಅಂದ್ರೆ ನೋಡಿ ಇಲ್ಲಿ ಇದು 0 ಇದ್ದಾಗ ಮಾತ್ರ 1 ಆಗುತ್ತೆ. 0 1 0 1 0 1 ಯಾವ್ದು 0 ಇಲ್ಲ, ಇನ್ ಯಾವ್ದು 0 ಇಲ್ಲ, ಮಿಕ್ಕಿದ ಎಲ್ಲ 0 ಆಗುತ್ತೆ. 0 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 ಮಿಸ್ ಆಗ್ಬಿಟ್ಟಿದೆ. ಸೊ ನೆಕ್ಸ್ಟ್ y2 ಬಂದು ಸಿ ಬಾರ್ ಅಂದ್ರೆ ಸಿ ಕಾಂಪ್ಲಿಮೆಂಟ್ ಬರ್ಕೊಂಡಾಗಿ ಏನಿದೆ. ಸೊ 1 1 0 0 ನೋಡಿ 0 ಇದೆ, 1 1 0 0 ಮತ್ತೆ ಇಲ್ಲಿ 1 1 0 0 1 1 0 0. ನೆಕ್ಸ್ಟ್ y3 ಬಂದು ಆರ್ ಗೇಟ್ ಸಿ ಪ್ಲಸ್ ಡಿ ಇವೆರಡನ್ನು ಆರ್ ಮಾಡಬೇಕು. ಆರ್ ಅಂದ್ರೆ ಏನಿಲ್ಲ, ಎರಡು ಇನ್ಪುಟ್ ಅಲ್ಲಿ ಯಾವ್ದಾನ ಒಂದಿದ್ರೆ ಆರ್ ಗೇಟ್ ಏನು, ಎರಡು ಇನ್ಪುಟ್ ಯಾವ್ದಾನ ಒಂದಿದ್ರೆ ಔಟ್ಪುಟ್ 1 ಆಗುತ್ತೆ. ನೋಡಿ ಇಲ್ಲಿ ಆರ್ ಗೇಟ್ ಯಾವ್ದು ಎ ಪ್ಲಸ್ ಬಿ. ಓಕೆ, ಎ ಪ್ಲಸ್ ಬಿ ವೆನ್ ಎನಿ ಒನ್ ಆಫ್ ದ ಇನ್ಪುಟ್ ಇಸ್ ಐ ಔಟ್ಪುಟ್ ಇಸ್ ಐ ಅಲ್ವಾ. ಸೊ ಇವೆರಡರಲ್ಲಿ ಯಾವ್ದಾನ ಒಂದ್ ಇನ್ಪುಟ್ ಇರೋದು ಯಾವ್ದು ನೋಡಿ, 0 0 0 ಬರುತ್ತೆ, 0 1 1 ಬರುತ್ತೆ, 1 0 1 ಬರುತ್ತೆ, 1 1 1 ಬರುತ್ತೆ, 0 0 0 ಬರುತ್ತೆ. ಓಕೆ, 0 1 1 ಬರುತ್ತೆ, 1 0 1 ಬರುತ್ತೆ, 1 1 1 ಬರುತ್ತೆ. ನೆಕ್ಸ್ಟ್ 0 0 0 ಬರುತ್ತೆ, 0 1 1 ಬರುತ್ತೆ, 1 0 1 ಬರುತ್ತೆ, 1 1 1 ಬರುತ್ತೆ, 0 0 0 ಯಾವ್ದಾರ ಒಂದು 1 ಇತ್ತು ಅಂದ್ರೆ ಔಟ್ಪುಟ್ 1 ಆಗುತ್ತೆ. ನೋಡಿ 1 0 1 1 1 1 ನೋಡಿ ಈಸಿಯಾಗಿ ಬಂತು. ಇವಾಗ ಮೂರ್ನು ಆಂಡ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್. ಅದೇ ಇರೋದು ನಿಮ್ಗೆ ಎಕ್ಸ್ಪ್ರೆಷನ್ ಏನು. ಸೊ y4 is equal to this into this into this ಅಂದ್ರೆ this into this into this. ಇವು ಮೂರು ಮಾಡಿದ್ರೆ ಮುಗೀತು. ಸೊ ಮೂರ್ನು ಆಂಡ್ ಮಾಡಿ. ಆಂಡ್ ಅಂದ್ರೆ ಏನು, ಎಲ್ಲ ಇನ್ಪುಟ್ ಹೈ ಆಗಿರ್ಬೇಕು. ನೋಡಿ ಇದು 0 ಯಾಕಂದ್ರೆ 1 0 ಇದೆ, 1 0 ಇದ್ರು 0 ಇನ್ನೇನು ಇಲ್ಲ, 1 0 ಇದ್ರೆ 0 1 0 ಇದ್ರೆ 0 1 0 ಇದ್ರೆ 0 1 0 ಇದ್ರೆ 0 1 0 ಇದ್ರೆ 0. ಓಕೆ, 1 0 ಇದ್ರೆ 0 ನೋಡಿ ಎಲ್ಲ 0 ಬರೋದು ಆಲ್ಮೋಸ್ಟ್. ಸೊ ಇಲ್ಲಿ 0 ನೋಡಿ ಇದು ಮಾತ್ರ 1 ಬರುತ್ತೆ, 3 1s ಇದೆ. ಸೊ ಇದು 0 ಇದು 0 ಇದು 0 ನೆಕ್ಸ್ಟ್ ಇದು 0 ನೆಕ್ಸ್ಟ್ ಇದು 0 ನೆಕ್ಸ್ಟ್ ಇದು 0. ಸೊ 4 ಕಂಪ್ಲೀಟ್ ಆಗಿ ತಗೊಂಡ್ರೆ ಇದು ಒಂದು ಇನ್ಪುಟ್ ಗೆ ಮಾತ್ರ ಹೈ ಆಗುತ್ತೆ. ದಿಸ್ ಇಸ್ ದಿಸ್ ಸರ್ಕ್ಯೂಟ್, ಈ ಸರ್ಕ್ಯೂಟ್ ಅದಕ್ಕೆ ಮಾತ್ರ ಬರೋದು. ನೋಡಿ ಇಷ್ಟು 10 ಮಾರ್ಕ್ಸ್ ಇರುತ್ತೆ ನಿಮಗೆ, ಅರ್ಥ ಆಯ್ತಾ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಸ್ಕೋರ್ 10 ಮಾರ್ಕ್ಸ್. ಈಸಿ ಇದೆ, ಸ್ವಲ್ಪ ಲೆಂತಿ ಬರುತ್ತೆ, ಇಷ್ಟು ಬರೀಬೇಕು 10 ಮಾರ್ಕ್ಸ್ಗೆ. ಸೊ ಈ ತರ ಒಂದು ಸರ್ಕ್ಯೂಟ್ ಕೇಳ್ತಾ ನನ್ನ ಕಂಡೀಷನ್ಸ್ ಇದೆ. ಸೊ ಅರ್ಥ ಆಗಿದ್ರೆ ಎಸ್ ಸರ್ ಯು ಆರ್ ಡೂಯಿಂಗ್ ಸೂಪರ್ ಬಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ, ಮತ್ತೆ ಲೈಕ್ ಮಾಡಿ. ಕಮೆಂಟ್ಸ್ ಮಾಡಿ, ನನಗೆ ಈಸಿ ಆಗುತ್ತೆ, ನನಗೆ ಖುಷಿ ಆಗುತ್ತೆ. ನನಗೆ ಯಾಕಂದ್ರೆ ನೋಡ್ತಾ ಇರ್ಬೇಕಾದ್ರೆ ನನ್ನ ಕಮೆಂಟ್ಸ್ ಬಂದಾಗ ನನಗೆ ಗೊತ್ತಾಗೋದು ಹುಡುಗರು ನೋಡ್ತಾ ಇದಾರೆ, ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ಅಂತ. ನಂಗೊಂದು ಮೋಟಿವೇಶನ್ ಬೇಕಲ್ಲ, ಮೋಟಿವೇಟ್ ಮೀ ಯಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ನೆಕ್ಸ್ಟ್ ಕ್ವಶನ್ ಬಂದು ಡಿಸೈನ್ ಎ ಫುಲ್ ಆರ್ಡರ್ ಯೂಸಿಂಗ್ 2 ಹಾಫ್ ಆರ್ಡರ್ಸ್, ಬ್ಲಾಕ್ ಡಯಾಗ್ರಾಮ್ ಕೇಳಿದಾನೆ ಅಂಡ್ ಆರ್ ಗೇಟ್ ಅಂತ ಕೇಳಿದಾನೆ. ಸೊ ಇದು ಮಾಡೋದಕ್ಕೆ ಮುಂಚೆ ಫಸ್ಟ್ ಫುಲ್ ಆರ್ಡರ್ ಕಲ್ತ್ಕೊಬೇಕು. ವಾಟ್ ಈಸ್ ಫುಲ್ ಆರ್ಡರ್? ಸೊ ಫುಲ್ ಆರ್ಡರ್ ಅಂದ್ರೆ ಏನು? ಫುಲ್ ಆರ್ಡರ್ ಅಂತಂದ್ರೆ ಇಟ್ಸ್ ಎ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್, ಆಡ್ ಮಾಡುತ್ತೆ. ಫುಲ್ ಆರ್ಡರ್ ಬಂದು 3 ಬಿಟ್ಸ್ ನ ಆಡ್ ಮಾಡುತ್ತೆ ಅಟ್ ಎ ಟೈಮ್. ಓಕೆ, 3 ಬಿಟ್ಸ್ ಅದು ಅಂದ್ರೆ ಒಂದು ಎ, ಇನ್ನೊಂದು ಬಿ, ಇನ್ನೊಂದು ಸಿ. ನೋಡಿ ಇದು ಇನ್ಪುಟ್ಸ್ ಎ ಬಿ ಸಿ ಇನ್ಪುಟ್ಸ್. ಅಂಡ್ ಔಟ್ಪುಟ್ ಬಂದು ಸಮ್ ಮತ್ತೆ ಕ್ಯಾರಿ, ಸಮ್ ಮತ್ತೆ ಕ್ಯಾರಿ. ಸೊ ಎಕ್ಸ್ಪ್ರೆಷನ್ ಬರುತ್ತೆ. ಸೊ ಸಮ್ ಇಸ್ ಇಕ್ವಲ್ ಟು ಎ ಪ್ಲಸ್ ಆರ್ ಬಿ ಪ್ಲಸ್ ಆರ್ ಸಿ ಬರುತ್ತೆ. ಅಂಡ್ ಕ್ಯಾರಿ ಇಸ್ ಇಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅಥವಾ ಎ ಸಿ, ಹೆಂಗ್ ಬೇಕಾ ಬರೀಬಹುದು ನಾವಿಲ್ಲಿ. ಓಕೆ, ಇವಾಗ ಟ್ರೂತ್ ಟೇಬಲ್ ಬರೀಬೇಕಲ್ವಾ ಇದಕ್ಕೆ. ಸೊ ಟ್ರೂತ್ ಟೇಬಲ್ ಬಂದು ಎ ಬಿ ಸಿ ಮತ್ತೆ ಸಮ್ ಮತ್ತೆ ಕ್ಯಾರಿ. ಓಕೆ, ಸೊ ಇವಾಗ ಎ ಬಿ ಸಿ ಬರೋದು ಗೊತ್ತು. 8 4 ಅಲ್ಲ 4 2 1 ಕೊಡಿದ್ದು. ಓಕೆ, 4 2 1 1 2 3 4 4 0 4 1. ಇಲ್ಲಿ 2 0 2 1 2 0 2 1 0 1 0 1 0 1 0 1. ಓಕೆ, ಬರ್ದಿದ್ದೀರಾ. ಇವಾಗ ಸಮ್ ಬರೀಬೇಕು ಅಂದ್ರೆ ಸಮ್ ಲಾಜಿಕ್ ಬರುತ್ತೆ. ನಿಮ್ಗೆ ತಲೆ ಕೆಲ್ಸಕ್ಕೆ ಹೋಗ್ಬೇಡಿ. ನೋಡಿ ಲಾಜಿಕ್ ಕೇಳ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಎಕ್ಸ್ ಆರ್ ಗೇಟ್ ಬರೀರಿ, 0 1 1 0 ಎಕ್ಸ್ ಆರ್ ಗೇಟ್ ಔಟ್ಪುಟ್. ಸೊ ದಿಸ್ ಈಸ್ ಎಕ್ಸ್ ಆರ್ ಗೇಟ್, ದಿಸ್ ಇಸ್ ದ ಲಾಜಿಕ್. ನೆಕ್ಸ್ಟ್ ಎಕ್ಸ್ ನಾರ್ ಗೇಟ್ ಬರೀರಿ, ಉಲ್ಟಾ ಇದ್ರದ್ದು 1 0 0 1 ಇದು ಸಮ್ ಔಟ್ಪುಟ್. ಅರ್ಥ ಆಯ್ತಾ. ಕ್ಯಾರಿ ಔಟ್ಪುಟ್ ಅಂತಂದ್ರೆ ಸೊ 0 ಆಂಡ್ ಗೇಟ್ 0 0 0 1. ಸೊ ದಿಸ್ ಈಸ್ ಆಂಡ್ ಗೇಟ್ ಔಟ್ಪುಟ್. ನೆಕ್ಸ್ಟ್ ಆರ್ ಗೇಟ್ ಔಟ್ಪುಟ್. ಸೊ 0 1 1 1. ಸೊ ಇದು ಒಂದು ಆರ್ ಗೇಟ್ ಔಟ್ಪುಟ್. ಓಕೆ, ಸೊ ಆಡ್ ಮಾಡಿದಾಗ ಬರುತ್ತೆ ಅಂದ್ರೆ 2 1s ಇದ್ದಾಗ ಕ್ಯಾರಿ ಬರುತ್ತೆ. ಸೊ ಈ ತರ ಜ್ಞಾಪನ ಇಟ್ಕೊಂಡ್ಬಿಡಿ. ಸಮ್ ಬಂದು ಎಕ್ಸ್ ನಾರ್ ಗೇಟು, ಎಕ್ಸ್ ಆರ್, ದಿಸ್ ಇಸ್ ಎಕ್ಸ್ ನಾರ್ ಗೇಟ್. ಸಾರಿ, ಎಕ್ಸ್ ನಾರ್ ಗೇಟ್.
ಇದು ಬಂದು ಆಂಡ್ ಗೇಟು, ಇದು ಬಂದು ಆರ್ ಗೇಟು. ಈ ತರ ನೆನಪು ಹಾಕೊಂಡ್ಬಿಟ್ರೆ ಸಾಕು. ಟ್ರೂ ಟೇಬಲ್ ಬರೀಬೇಕು ಇದಕ್ಕೆ. ಓಕೆ, 10 ಮಾರ್ಕ್ಸ್ ಕೇಳಿದ್ರೆ ಟ್ರೂ ಟೇಬಲ್ ಬರೀಬೇಕು. ಇದೆಲ್ಲ ಏನ್ ಬೇಡ, ಜಸ್ಟ್ ಬ್ಲಾಕ್ ಡಯಾಗ್ರಾಮ್ ಎಕ್ಸ್ಪ್ರೆಷನ್ ಬರೀರಿ. ಓಕೆ, ಇವಾಗ ಫುಲ್ ಆರ್ಡರ್ ಬಗ್ಗೆ ಬರೆದ್ರಿ. ಇವಾಗ ಏನ್ ಕೇಳಿದ ಕ್ವಶನ್, ಡಿಸೈನ್ ಫುಲ್ ಆರ್ಡರ್ ಯೂಸಿಂಗ್ 2 ಹಾಫ್ ಆರ್ಡರ್ಸ್ ಅಂತ ಕೇಳಿದಾನೆ. ಸೊ ಫುಲ್ ಆರ್ಡರ್ಗೆ ಏನ್ ಬರುತ್ತೆ, ಫಸ್ಟ್ ಹಾಫ್ ಆರ್ಡರ್ ಬರ್ಕೊಳ್ಳೋಣ. ಹಾಫ್ ಆರ್ಡರ್ ಅಂದ್ರೆ ಅರ್ಧ, ಅಂದ್ರೆ ಹಾಫ್ ಆರ್ಡರ್ ಬಂದು 2 ಇನ್ಪುಟ್ ಬರುತ್ತೆ, ಎ ಬಿ, 2 ಇನ್ಪುಟ್ ಬರೋದು ಎ ಬಿ. ಔಟ್ಪುಟ್ ಬಂದು ಸೇಮ್ ಸಮ್ಮು ಕ್ಯಾರಿ ಬರುತ್ತೆ. ಸಮ್ಮು ಕ್ಯಾರಿ, ಎಸ್ ಅಂದ್ರೆ ಸಮ್ಮು, ಸಿ ಅಂದ್ರೆ ಕ್ಯಾರಿ. ಇವಾಗ ಈ ಹಾಫ್ ಆರ್ಡರ್ ಮಾಡ್ಕೊಂಡು ಫುಲ್ ಆರ್ಡರ್ ನ ಕನ್ಸಿಡರ್ ಮಾಡಬೇಕು. ಫುಲ್ ಆರ್ಡರ್ ಏನು, ಸೇಮ್ ಅದೇ ಡಯಾಗ್ರಾಮ್. ಫುಲ್ ಆರ್ಡರ್ 3 ಇನ್ಪುಟ್ ಬರುತ್ತೆ, 1 2 3. ಫುಲ್ ಆರ್ಡರ್ ನೋಡಿ 1 2, ಸಮ್ಮು ಕ್ಯಾರಿ, ಇಷ್ಟೇ ಮಾಡ್ಬೇಕಾಗಿರೋದು. ಸೊ ಫಸ್ಟ್ ಏನ್ ಮಾಡ್ಕೊಳ್ಳಿ, ಒಂದು ಹಾಫ್ ಆರ್ಡರ್ ಹಾಕೊಳ್ಳಿ. ಹಿಂಗೆ ಹಾಫ್ ಆರ್ಡರ್ ತುಂಬಾ ಈಸಿ ಇದೆ, ಏನಂತ ತಲೆ ಹೋಗುವಂತ ಏನಿಲ್ಲ. ಇದಕ್ಕೆ 2 ಇನ್ಪುಟ್ ಕೊಡಿ, ಇದು ಬಂದು ಎ, ಇದು ಬಂದು ಬಿ. ಅರ್ಥ ಆಯ್ತಾ, ಎ ಬಿ ಕೊಟ್ಟಿದ್ದೀನಿ. ಇದು ಔಟ್ಪುಟ್ ಏನ್ ಬರುತ್ತೆ, ಸಮ್ ಬರುತ್ತೆ. ಓಕೆ, ಸಮ್. ಆಮೇಲೆ ಇದು ಬಂದು ಕ್ಯಾರಿ ಬರುತ್ತೆ ಅಲ್ವಾ. ಇನ್ನೊಂದು ಹಾಫ್ ಆರ್ಡರ್ ಹಿಂಗ್ ಬರ್ಕೊಳ್ಳಿ, ಇದಕ್ಕೆ 2 ಇನ್ಪುಟ್ ಬರುತ್ತಲ್ವಾ, ಈ ಸಮ್ ಇಂದ ಇದಕ್ಕೆ ಇನ್ಪುಟ್ ಕೊಡಿ. ಹಾಫ್ ಆರ್ಡರ್ 1 ಇಂದ ಹಾಫ್ ಆರ್ಡರ್ 2 ಗೆ ಸಮ್ ಇನ್ಪುಟ್ ಕೊಡಿ. ಈ ಕ್ಯಾರಿ ತಗೊಂಡ್ಬಂದು ಇಲ್ಲಿಟ್ಕೊಳ್ಳಿ, ಇದ್ರ ಕ್ಯಾರಿ ಬರುತ್ತಲ್ಲ ಇಲ್ಲಿಟ್ಕೊಳ್ಳಿ, ಇದಕ್ಕೆ ಆರ್ ಗೇಟ್ ಹಾಕಿ. ಅಂಡ್ ದಿಸ್ ಔಟ್ಪುಟ್ ಈಸ್ ಸಿ, ದಟ್ ಈಸ್ ಕ್ಯಾರಿ. ಆಮೇಲೆ ಇಲ್ಲಿ ಬರುತ್ತಲ್ಲ ಇಲ್ಲೊಂದು, ಓಕೆ, ಇನ್ನೊಂದು ಸಿ ಔಟ್ಪುಟ್ ಬರುತ್ತಲ್ಲ. ಸೊ ಇದು ಬಂದು ಸಿ ಇನ್ಪುಟ್. ಓಕೆ ಓಕೆ, ಸೊ ಇದು ಬಂದು ಸಿ ಇನ್ಪುಟ್. ನೋಡಿ, ಎ ಬಿ ಸಿ ಇನ್ಪುಟ್ ಬಂತು, ಇದನ್ನ ಇಲ್ಲಿ ಕೊಡಬೇಕು. ಅಂದ್ರೆ ಇದಕ್ಕೆ ಸಮ್ ಕ್ಯಾರಿ ಇನ್ಪುಟ್ ಬರುತ್ತೆ, ಸಾರಿ. ಸೊ ಇದಕ್ಕೆ ಎ ಬಿ ಬರುತ್ತೆ, ಇದಕ್ಕೆ ಎ ಬಂದು ನೋಡಿ, ಇಲ್ಲಿ ಎ ಬಿ ಬಂದು ಇನ್ಪುಟ್ ಬರುತ್ತೆ, ಇದಕ್ಕೆ ಎ ಬಿ ಬಂದು ಒಂದು ಸಮ್ ಇಂದ ಬರುತ್ತೆ, ಇನ್ನೊಂದು ಸಿ ಇಂದ ಬರುತ್ತೆ. ಸೊ ಇಲ್ಲಿಂದ ಏನ್ ಔಟ್ಪುಟ್ ಬರುತ್ತೋ ದಿಸ್ ಈಸ್ ಸಮ್. ಇವೆರಡು ಕ್ಯಾರಿ ತಗೊಂಡ್ಬಿಟ್ಟು ಇಲ್ಲಿ ಕ್ಯಾರಿ ಔಟ್ಪುಟ್ ಬರುತ್ತಲ್ಲ, ಇವೆರಡು ಕ್ಯಾರಿ ತಗೊಂಡು ಆರ್ ಮಾಡಿದಾಗ, ಆರ್ ಗೇಟ್ ಕೊಟ್ಟಾಗ ವಿಲ್ ಬಿಕಮ್ ಕ್ಯಾರಿ ಔಟ್ಪುಟ್. ಅದನ್ನೇ ಕೇಳಿರೋದು, ಡಿಸೈನ್ ಫುಲ್ ಆರ್ಡರ್ ಯೂಸಿಂಗ್ 2 ಹಾಫ್ ಆರ್ಡರ್ಸ್ ಅಂಡ್ ಅನ್ ಆರ್ ಗೇಟ್ ಅಂದ್ರೆ ದಿಸ್ ಇಸ್ ದ ಲಾಜಿಕ್ ಡಯಾಗ್ರಾಮ್. ಇಷ್ಟು ಬರೆದ್ರೆ 10 ಮಾರ್ಕ್ಸ್ ನಿಮ್ಗೆ. ಅಂದ್ರೆ ಇದನ್ನ ಬರೆಯೋಕೆ ಒಂದು 4 ಮಾರ್ಕ್ಸ್, ಇದನ್ನ ಬರೆಯೋಕೆ ಒಂದು 6 ಮಾರ್ಕ್ಸ್ ಇರುತ್ತೆ. ಇಷ್ಟೇ ಲಾಜಿಕ್. ಅರ್ಥ ಆಯ್ತಾ? ನೋಡ್ದಾ, ಈಸಿ ಇದೆ, ಎಷ್ಟು ಈಸಿ ಇದೆ ನೋಡಿ. ಓಕೆ, ಸ್ವಲ್ಪ ಟಿಪಿಕಲ್ ಆಗುತ್ತೆ, ಯಾಕಂದ್ರೆ ಫುಲ್ ಆರ್ಡರ್ ಸರ್ಕ್ಯೂಟ್ ಗೊತ್ತಾಗಬೇಕು ನಿಮ್ಗೆ. ಇಲ್ಲಿ ಫುಲ್ ಆರ್ಡರ್ ಗೊತ್ತಾದ್ರೆ ಈಸಿ ಆಗುತ್ತೆ ನಿಮಗೆ. ಟ್ರೂ ಟೇಬಲ್ ಬರೆಯೋದು ಬೇಕಾಗಿಲ್ಲ, ಅಟ್ಲೀಸ್ಟ್ ಇದು ಗೊತ್ತಾದ್ರೆ ಸಾಕು ನಿಮಗೆ. ಟ್ರೂ ಟೇಬಲ್ ಕೇಳಿಲ್ಲ, ಬಟ್ ಬರಿಬೇಕಾಗ ಟ್ರೂ ಟೇಬಲ್, ಪರ್ಟಿಕ್ಯುಲರ್ ಡಿಶ್ ಲಾಜಿಕ್ ಕೇಳಿದಾಗ ಟ್ರೂ ಟೇಬಲ್ ಬರೀಬೇಕು. ಓಕೆ, ಸೊ ಅರ್ಥ ಆಯ್ತಾ ಹೌ ಯು ವಾಂಟ್ ಟು ರೈಟ್? ಸೊ ದಿಸ್ ಇಸ್ ದ ಡಯಾಗ್ರಾಮ್ ಯೂನಿಟ್ ರೈಟ್. ಪ್ರಾಬಲಿ ಕೇಳಬಹುದು, ಒನ್ ಆಫ್ ದ ರಿಪೀಟೆಡ್ ಕ್ವಶನ್ ಕೇಳಿದಾನೆ. ಓಕೆ, ಎಲೆಕ್ಟ್ರಾನಿಕ್ಸ್ ಅವರು ಕೇಳಿದಾನೆ, CS ಅಲ್ಲೂ ಕೇಳಿದಾನೆ. ಸೊ ಯುಟಿಲೈಸ್ ಇಟ್ ಅಂಡ್ ಆನ್ಸರ್ ಇಟ್. ಓಕೆ, ಸೊ ಇಷ್ಟ ಈ ವಿಡಿಯೋ ಇಷ್ಟ ಲೈಕ್ ಬಟನ್ ಪ್ರೆಸ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ನೆಕ್ಸ್ಟ್ ವಿಡಿಯೋ.